ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೂಡ ನಾವು ನಮ್ಮ ಚಾನಲ್ನಲ್ಲಿ ವರಾಹದೇವಿಯ ಬಗ್ಗೆ ಕಲಿಯುತ್ತಿದ್ದೇವೆ. ನಾವು ಅನೇಕ ಪೂಜೆಗಳು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡುತ್ತಿದ್ದೇವೆ ಮತ್ತು ಇಂದಿನ ವಿಡಿಯೋದಲ್ಲಿ ಲಕ್ಷಾಂತರ ಕೋಟಿ ಸಾಲಗಳಿದ್ದರೂ ತಕ್ಷಣ ತೀರಿಸುವ ಶಕ್ತಿಯನ್ನು ಹೊಂದಿರುವ ಕಲ್ಲುಪ್ಪು ದೀಪದ ಬಗ್ಗೆ ನಾವು ಕಲಿಯಲಿದ್ದೇವೆ. ಈ ದೀಪವನ್ನು ಯಾವ ದಿನ ಮತ್ತು ಹೇಗೆ ಹಚ್ಚಬೇಕು ಎಂಬುದನ್ನು ನಿಖರವಾಗಿ ಕಲಿಯೋಣ. ನಾವು ವಿಡಿಯೋಕ್ಕೆ ಹೋಗುವ ಮೊದಲು ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ನಾವು ಮನಸ್ಸಿನಲ್ಲಿ ದೇವಿಯನ್ನು ಸ್ಮರಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ಆದರೆ ನಾನು ಈಗ ನಿಮಗೆ ತೋರಿಸಲಿರುವ ಕಲ್ಲುಪ್ಪು ದೀಪ ಇದೆ. ನಾವು ಹಿಂದಿನ ವಿಡಿಯೋದಲ್ಲಿಯೂ ಇದನ್ನು ಉಲ್ಲೇಖಿಸಿದ್ದೇವೆ. ಇದು ತುಂಬ ಶಕ್ತಿಶಾಲಿ ದೀಪ. ಈ ಮಿಶ್ರಣದಿಂದ ಮಾಡಿದ ಯಾವುದೇ ಪರಿಹಾರವು ನಮಗೆ ಯಶಸ್ಸನ್ನು ನೀಡುತ್ತದೆ ಎಂದು ನಾವು ಭಾವಿಸಿದಾಗ ಶುಕ್ರವಾರದಂದು ಒಂದು ವಾರ ಈ ದೀಪವನ್ನು ಬೆಳಗಿಸಿ ನೋಡೋಣ. ಸ್ನೇಹಿತರೆ, ನಮ್ಮಲ್ಲಿ ಎಷ್ಟೇ ಲಕ್ಷ ಸಾಲವಿದ್ದರೂ ಅದನ್ನು ತಕ್ಷಣವೇ ತೀರಿಸಲು ಒಂದು ಮಾರ್ಗವಿದೆ ಎಂದು ನಾವು ಖಂಡಿತವಾಗಿಯೂ ನೋಡುತ್ತೇವೆ. ವಾರದ ಮುನ್ನಾ ದಿನದಂದು ನೀವು ಲಕ್ಷ್ಮೀ ದೇವಿಯನ್ನು ಯೋಚಿಸಿ ಅದನ್ನು ಮಾಡಬಹುದು. ನೀವು ಅದನ್ನು ಶುಕ್ರವಾರ ಮಾಡಬಹುದು. ಅದು ಗುರುವಾರವಾಗಲಿ ಅಥವಾ ಶುಕ್ರವಾರವಾಗಲಿ ನೀವು ಈ ದೀಪವನ್ನು ಬೆಳಗಿಸಬಹುದು. ಮೇಣದ ಬತ್ತಿಯಿಂದ ಬೆಳಗುವ ಈ ದೀಪಕ್ಕೆ ಅಷ್ಟೊಂದು ಶಕ್ತಿ ಇದೆ. ವಾಸ್ತವವಾಗಿ ಸ್ವಲ್ಪ ಸಮಯದ ಹಿಂದೆ ನಮ್ಮ ಚಾನಲ್ನಲ್ಲಿ ಯಾರೋ ಕಾಮೆಂಟ್ ಮಾಡಿದ್ದರು, ಸಹೋದರಿ, ನೀವು ಈಗಾಗಲೇ ಮೇಣದ ಬತ್ತಿಯ ಬಗ್ಗೆ ಹೇಳಿದ್ದೀರಿ, ದಯವಿಟ್ಟು ಮತ್ತೊಮ್ಮೆ ಹೇಳಿ ಎಂದು ನನ್ನ ಒಬ್ಬ ಫ್ರೆಂಡ್ಸ್ ಕೇಳಿದರು. ಸಹೋದರಿ, ನಾನು ಅದನ್ನು ಮಾಡಿದೆ ಮತ್ತು ಒಳ್ಳೆಯ ಫಲಿತಾಂಶಗಳು ಸಿಕ್ಕಿವೆ ಎಂದು ಇನ್ನೊಬ್ಬರು ಕೂಡ ಹೇಳಿದರು. ಸಾಲವನ್ನು ತೀರಿಸುವುದಕ್ಕಾದರೂ ನಾವು ಈ ಮೇಣದ ಬತ್ತಿಯನ್ನು ಬೆಳಗಿಸಬಹುದೇ ಎಂದು ನಾನು ಆಶ್ಚರ್ಯಪಡುತ್ತೇನೆ. ಈ ಮೇಣದ ಬತ್ತಿಯನ್ನು ಬೆಳಗಿಸುವುದರಲ್ಲಿ ಏನಾದರೂ ಅರ್ಥ ಇದೆಯೇ? ತಾಯಂದಿರಿಗೆ ಇದರ ಅರ್ಥವೇನು? ನಿಮಗೆ ಕಲ್ಲುಪ್ಪು ಅಂದರೆ ತುಂಬ ಇಷ್ಟವಾದರೆ ನಾವು ದೀಪ ಹಚ್ಚೋದು ಯಾಕೆ? ಇದರರ್ಥ ನಾವು ನಮ್ಮ ಸಂಪತ್ತನ್ನು ಹೆಚ್ಚಿಸಲು, ಲಕ್ಷ್ಮೀದೇವಿಯ ಅನುಗ್ರಹವನ್ನು ಹೆಚ್ಚಿಸಲು, ಅಂದರೆ ಆರ್ಥಿಕ ತೊಂದರೆಗಳನ್ನು ತೊಡೆದು ಹಾಕಲು, ಅಂದರೆ ನಮ್ಮ ಸಾಲಗಳನ್ನು, ಅಂದರೆ ನಮ್ಮ ಎಲ್ಲ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ನಮ್ಮ ಸಂಪತ್ತು ಹೆಚ್ಚಾಗಿರುವಾಗ ನಾವು ಎಷ್ಟೇ ಸಾಲವನ್ನು ಹೊಂದಿದ್ದರೂ ಅದನ್ನು ತಕ್ಷಣವೇ ತೀರಿಸಲು ನಮಗೆ ಒಳ್ಳೆಯ ಸಂದರ್ಭಗಳು ಬರುತ್ತವೆ. ಕಲ್ಲುಪ್ಪು ಪರಿಹಾರ ಎಂದರೆ ನಾವು ಕಲ್ಲುಪ್ಪು ದೀಪವನ್ನು ಬೆಳಗಿಸುತ್ತೇವೆ. ಈ ಕಳೆ ದೀಪವನ್ನು ಯಾವಾಗ ಮತ್ತು ಹೇಗೆ ಸರಿಯಾಗಿ ಬೆಳಗಿಸಬೇಕು ಎಂದು ನಮಗೆ ನಿಜವಾಗಿಯೂ ತಿಳಿದಿದ್ದರೆ ಮತ್ತು ಅದನ್ನು ಸರಿಯಾಗಿ ಮಾಡಲು ಸಾಧ್ಯವಾದರೆ ನಮಗೆ ನಿಖರವಾದ ಫಲಿತಾಂಶ ಸಿಗುತ್ತದೆ. ಸಹೋದರಿ, ಕೆಲವರು ತಕ್ಷಣ ನನ್ನ ಬಳಿಗೆ ಬರಬಹುದು, ಕೆಲವರು ತಡವಾಗಬಹುದು. ಆದರೆ ಈ ಕಲ್ಲುಪ್ಪು ದೀಪ ಖಂಡಿತವಾಗಿಯೂ ನಮಗಾಗಿ ಶುಕ್ರವಾರ ಒಮ್ಮೆ ಇದನ್ನು ಪ್ರಯತ್ನಿಸಿ. ಸ್ನೇಹಿತರೆ, ಆ ಫಲಿತಾಂಶವನ್ನು ನೋಡಿ ಮತ್ತು ನಮಗೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡಿ. ನಾವು ಮಾಡುವ ಕೆಲಸಗಳಲ್ಲಿನ ಶಕ್ತಿ ಮತ್ತು ಬದಲಾವಣೆಗಳನ್ನು ನೋಡಿದಾಗ ಮುಂದೆ ಏನು ಮಾಡಬೇಕೆಂಬ ಕಲ್ಪನೆ ನಮಗೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ನೀವು ಅದನ್ನು ಈಗಲೇ ಮಾಡಬಹುದು. ಮುಂದಿನ ಶುಕ್ರವಾರ, ನಾಳೆ ಗುರುವಾರ ಅಥವಾ ಮಂಗಳವಾರ. ಶುಕ್ರವಾರ ತುಂಬ ಮುಖ್ಯ ವಿಷಯವೇನೆಂದರೆ ಅಷ್ಟೇ. ಆದರೆ ನಾವು ಈ ಟೆಂಡರ್ ದೀಪವನ್ನು ಯಾವಾಗ ಬೆಳಗಿಸಬೇಕು? ಶುಕ್ರವಾರದಂದು. ಶುಕ್ರವಾರ ಸಮಯವು ದಿನಕ್ಕೆ 3 ಬಾರಿ ಬರುತ್ತದೆ. ಇದರರ್ಥ ಶುಕ್ರವಾರದಂದು ನಮಗೆ ಈ 3 ಸಮಯಗಳಲ್ಲಿ ಹೋರಾ ಸಮಯವಿರುತ್ತದೆ. ಬೆಳಿಗ್ಗೆ 6ರಿಂದ 7ರವರೆಗೆ, ಮಧ್ಯಾಹ್ನ 1ರಿಂದ 2ರವರೆಗೆ ಮತ್ತು ರಾತ್ರಿ 8ರಿಂದ 9ರವರೆಗೆ. ನಂತರ ಬೆಳಿಗ್ಗೆ ಅದನ್ನು ಬೆಳಗಿಸುವುದು. ಬೆಳಿಗ್ಗೆ ಬೆಳಗಿಸುವವರು ಬ್ರಹ್ಮ ಮುಹೂರ್ತ ತುಂಬ ಒಳ್ಳೆಯದು. ಇನ್ನು 7 ಗಂಟೆಯ ನಡುವೆ ಅದನ್ನು ಬೆಳಗಿಸಿದರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ಈ ದೀಪವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಎಂದು ಹೇಳುತ್ತಾರೆ. ನಾವು ಅದನ್ನು ಮಧ್ಯಾಹ್ನ ಅಥವಾ ಸಂಜೆ 8ರಿಂದ 9 ಗಂಟೆಯ ನಡುವೆ ಬೆಳಗಿಸಬಹುದು. ಹೋರಾ ಸಮಯವನ್ನು ತುಂಬ ಪ್ರಬಲವಾಗಿರುವುದರಿಂದ
ಹೋರಾ ಸಮಯದಲ್ಲಿ ನಾವು ಅದನ್ನು ಬೆಳಗಿಸಿದರೆ ಇತರ ಸಮಯಗಳಿಗಿಂತ 100% ಹೆಚ್ಚು ಫಲಿತಾಂಶಗಳನ್ನು ತಕ್ಷಣವೇ ನೋಡಬಹುದು ಎಂದು ಅನೇಕರು ಹೇಳ್ತಾರೆ. ಪುರಾಣಗಳು ಕೂಡ ಹೇಳಿದೆ. ಅದನ್ನು ಹೇಗೆ ಬೆಳಗಿಸುವುದು? ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ನೀವು ಅದರಲ್ಲಿ ಏನು ಮಾಡುತ್ತೀರಿ ಎಂದರೆ ಅದರ ಮೇಲೆ ಸ್ವಲ್ಪ ಹಳದಿ ಕೇಸರಿ ಹಾಕಿ ಈ ರೀತಿಯ ದೊಡ್ಡ ತಟ್ಟೆಯನ್ನು ತೆಗೆದುಕೊಳ್ಳಿ. ಮೊದಲು ಒಂದು ದೊಡ್ಡ ತಟ್ಟೆಯನ್ನು ತೆಗೆದುಕೊಂಡು ಅದನ್ನು ಕೆಳಭಾಗದಲ್ಲಿ ಇರಿಸಿ. ಅದರಲ್ಲಿ ಸ್ವಲ್ಪ ಉಪ್ಪು ಸುರಿಯಿರಿ ಮತ್ತು ಅದನ್ನು ಅರ್ಧದಷ್ಟು ಬಾಗಿಸಿ. ನಂತರ ಅದರ ಮೇಲೆ ಸ್ವಲ್ಪ ಹಳದಿ ಕೇಸರಿಯನ್ನು ಹಾಕಿ ಅದರ ಸುತ್ತಲೂ ಮತ್ತು ನಾನು ಕೆಳಗೆ ತೋರಿಸುತ್ತಿರುವಂತೆ ತಟ್ಟೆಯ ಮೇಲೆ ಸಾಧ್ಯವಾದಷ್ಟು ಸುಂದರವಾಗಿ ಅಲಂಕರಿಸಿ. ಅದನ್ನು ಹೂಗಳಿಂದ ಅಲಂಕರಿಸಿ. ಹಾಗಾದರೆ ಆ ಕಲ್ಲುಪ್ಪಿನ ಮೇಲೆ ನೀವು ಏನು ಮಾಡುತ್ತೀರಿ? ಆ ಚಿಕ್ಕ ಕಲ್ಲುಪ್ಪಿನ ಮೇಲೆ ಇನ್ನೊಂದು ಚಿಕ್ಕ ಕಲ್ಲುಪ್ಪು ಹಾಕಿ. ಒಂದು ಕಲ್ಲುಪ್ಪು ಹಾಕುವ ಬದಲು ಅದರ ಮೇಲೆ 2 ಕಲ್ಲುಪ್ಪು ಹಾಕಿ. ಆ ಕಲ್ಲುಪ್ಪಿನ ಮೇಲೆ ತುಪ್ಪದಿಂದ ದೀಪ ಹಚ್ಚಿ. ಸ್ನೇಹಿತರೆ, ನಾವು ಅದರ ಕೆಳಗೆ ಕಲ್ಲುಪ್ಪು ಸುರಿಯುತ್ತಿದ್ದೇವೆ, ಜೊತೆಗೆ ನಾವು ತುಪ್ಪದಿಂದ ದೀಪವನ್ನು ಬೆಳಗುತ್ತಿದ್ದೇವೆ. ಆದ್ದರಿಂದ ಇದು ತುಂಬ ಒಳ್ಳೆಯ ಫಲಿತಾಂಶವಾಗಿದೆ. ಸಾಲಗಳನ್ನು ತೀರಿಸಲು ಮತ್ತು ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಒಳ್ಳೆಯದು. ಆದರೆ ನೀವು ಪ್ರತಿ ಶುಕ್ರವಾರ ಅದನ್ನು ಬೆಳಗಿಸಬಹುದು. ಕೆಲವರು ಅದನ್ನು ಪ್ರತಿದಿನ ಬೆಳಗಿಸಬಹುದು ಎಂದು ಹೇಳುತ್ತಾರೆ. ಅದೇ ರೀತಿ ನಾವು ಕಲ್ಲುಪ್ಪನ್ನು ಈ ರೀತಿಯ ತಟ್ಟೆಯಲ್ಲಿ ಕಲ್ಲುಪ್ಪಿನಲ್ಲಿ ಇಡುತ್ತೇವೆ. ನೀವು ಹಾಗೆ ಹೇಳಿದಾಗ ನೀವು ಏನು ಮಾಡುತ್ತೀರಿ? ಆ ಕಲ್ಲುಪ್ಪಿನ ಜೊತೆಗೆ ದೊಡ್ಡ ಕಲ್ಲುಪ್ಪಿನಲ್ಲಿ ಇಟ್ಟಿದ್ದ ಕಲ್ಲುಪ್ಪನ್ನು ಇಟ್ಟುಕೊಳ್ಳಬಹುದು. ಶುಕ್ರವಾರ ದೀಪ ಹಚ್ಚಿದರೆ ಸತತ 3 ದಿನ ಹಚ್ಚಿ. ಶುಕ್ರವಾರ, ಶನಿವಾರ, ಭಾನುವಾರ ಅಥವಾ 3 ಶುಕ್ರವಾರಗಳಂದು 3 ದಿನಗಳವರೆಗೆ ಬೆಳಗಿಸಿ. ನೀವು ಏನೇ ಮಾಡಿದರೂ ಅದನ್ನು 3 ಬಾರಿ ಮಾಡಿ. ಅಥವಾ ನಾನು ಅದನ್ನು ಒಂದೇ ದಿನದಲ್ಲಿ ಮಾಡಬಲ್ಲೆ ಎಂದು ನಾನು ಭಾವಿಸುತ್ತೇನೆ. ದೀಪಾರಾಧನೆ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳು ಮತ್ತು ಆ ನಿಯಮಗಳು ಯಾವುವು? ವಿಶೇಷವಾಗಿ ನಾವು ಶುಕ್ರವಾರದಂದು ನಿಜವಾಗಿಯೂ ಮಾಂಸಾಹಾರ ಆಹಾರವನ್ನು ಸೇವಿಸಬಾರದು. ಚೆನ್ನಾಗಿ ಸ್ನಾನ ಮಾಡಿ ಮತ್ತು ಎಚ್ಚರಿಕೆಯಿಂದ ಪೂಜೆ ಮಾಡಿ. ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವಿರಿ. ನೀವು ಇದನ್ನು ಮಾಡಿದಾಗ ನೀವು ವಾರಾಹಿ ದೇವತೆ ಮತ್ತು ವಾರಾಹಿ ದೇವಿಯನ್ನು ನೆನಪಿಸಿಕೊಳ್ಳಬಹುದು. ಅಷ್ಟಲಕ್ಷ್ಮಿ ಮಂತ್ರಗಳಲ್ಲಿ ಯಾವುದಾದರೂ ಒಂದಾದರೂ ನೀವು ಈ ಮಂತ್ರವನ್ನು ಮನಸ್ಸಿನಲ್ಲಿ ಯೋಚಿಸಿ ಈ ದೀಪವನ್ನು ಬೆಳಗಿಸಬಹುದು. ಸ್ನೇಹಿತರೆ, ನೀವು ಆ ದೀಪವನ್ನು ದಿನವಿಡೀ ಹಾಗೆಯೇ ಇಡಬಹುದು. ಮರುದಿನ ನೀವು ಅದನ್ನು ಮೇಲೆ ತಿಳಿಸಿದ ದೀಪದಲ್ಲಿ ಸಾಮಾನ್ಯವಾಗಿ ಬೆಳಗಿಸಬಹುದು. ನೀವು ಮತ್ತೆ ಆ ದೀಪ ಹಚ್ಚಿದರೆ ಸತತ 3 ದಿನಗಳ ಕಾಲ ದಿನಕ್ಕೆ ಒಮ್ಮೆ ಹಚ್ಚಿ ನಂತರ ಆ ದೀಪವನ್ನು ವಿಲೇವಾರಿ ಮಾಡಿ. ಅಥವಾ ನೀವು ಅದನ್ನು ಒಮ್ಮೆ ಮಾತ್ರ ಬೆಳಗುತ್ತೀರಿ ಎಂದು ನೀವು ಭಾವಿಸಿದರೆ ನೀವು ಅದನ್ನು 1ಕ್ಕಿಂತ 3 ಬಾರಿ ಬೆಳಗಿಸಿದರೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. ಆದರೆ ಕೆಲವರು ಹೇಳುವಂತೆ ಅವರಿಗೆ ಒಮ್ಮೆ ಮಾತ್ರ ಉತ್ತಮ ಫಲಿತಾಂಶ ಸಿಕ್ಕಿತು. ಆ ಸಂದರ್ಭದಲ್ಲಿ ನೀವು ಅದನ್ನು ಒಮ್ಮೆ ಬೆಳಗಿಸಿ ನಂತರ ಎಂದಿನಂತೆ ಬೂದಿಯನ್ನು ವಿಲೇವಾರಿ ಮಾಡಬಹುದು. ಅಂದರೆ ಅವುಗಳನ್ನು ಸಿಂಕಿಗೆ ಎಸೆಯಿರಿ. ನೀವು ನನ್ನನ್ನು ಕೇಳಿದರೆ ನಾನು 3 ದಿನಗಳವರೆಗೆ ಯಾವುದೇ ಕೆಲಸ ಮಾಡಿದರೆ ನೀವು 3 ದಿನಗಳವರೆಗೆ ಉಪ್ಪಿನಿಂದ ದೀಪವನ್ನು ಮಾಡಿ ನಂತರ ಆ ಉಪ್ಪನ್ನು ವಿಲೇವಾರಿ ಮಾಡಬಹುದು. ಸ್ನೇಹಿತರೆ, ಇದನ್ನು ಪ್ರಯತ್ನಿಸಿ. ನಿಮ್ಮ ಸಾಲಗಳು ಎಷ್ಟೇ ದೊಡ್ಡದಾಗಿದ್ದರೂ ನೀವು ಸಾಲಗಳಿಂದ ಮುಕ್ತರಾಗಬಹುದು. ಆದರೆ ನೀವು ಒತ್ತೆ ಇಟ್ಟ ಚಿನ್ನವನ್ನು ಸಹ ತೊಡೆದು ಹಾಕಬಹುದು. ಆದರೆ ಇದು ಒಳ್ಳೆಯ ಫಲಿತಾಂಶ. ನಿಮ್ಮ ಆದಾಯವೂ ಹೆಚ್ಚಾಗುವುದನ್ನು ನೀವು ನೋಡುತ್ತೀರಿ. ಇದನ್ನು ಮತ್ತೊಮ್ಮೆ ಪ್ರಯತ್ನಿಸಿ. ಇದನ್ನು ಮಾಡಿದ ನಂತರ ಸ್ನೇಹಿತರೆ, ನಿಮಗೆ ಫಲಿತಾಂಶ ಹೇಗೆ ಇಷ್ಟವಾಯಿತು ಎಂದು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಇದು ನಮ್ಮ ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಯಿತು ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತಾನೆ. ಅಲ್ಲಿಯವರೆಗೆ ನಮಸ್ಕಾರ.